ಓಯ್, ಏನ್ ಹಂಗ್ ಮಕ ಮಕ ನೋಡ್ತಾ ಇದ್ಯಾ? ನನಗ್ ಗೊತ್ತು ನಿನ್ಗೆ ನನ್ ಮಕ ಕಂಡ್ರೆ ಆಗಲ್ಲ ಅಂತ. ಹಂಗೆಲ್ಲ ಅವಾಗ ನಿಂತ್ಕೋಬಾರ್ದು. ಕಲ್ಯಾಣಿ ಅಮ್ಮ, ಏನಾಯ್ತು? ಅತ್ತೆ, ಬೇಡ ಅತ್ತೆ, ನನ್ ಮಾತ್ ಕೇಳಿ, ಇಲ್ಲಿಗೆ ನಿಲ್ಲಿಸ್ಬಿಡಿ, ರಿಸ್ಕ್ ತಗೋಬೇಡಿ ಅತ್ತೆ. ಹೂ ಕಣಮ್ಮ, ಸಿಕ್ಕಾಪಟ್ಟೆ ಬಿಸ್ಲದೆ, ಬೇಡಮ್ಮ. ಕೊಡು ಮಾದೇವ, ಶುರು ಮಾಡಿದ ಹರಕೆನ ಅರ್ಧದಲ್ಲೇ ನಿಲ್ಲಿಸಬಾರ್ದು, ಒಳ್ಳೇದಾಗಲ್ಲ. ಹೇಗಾದ್ರೂ ಮಾಡಿ ಹರಕೆ ಪೂರ್ತಿ ಮಾಡ್ಲೇಬೇಕು. ಅಮ್ಮ, ನನ್ ಮಾತು ಕೇಳಮ್ಮ, ಬೇಡ ಕಣಮ್ಮ, ನಿನ್ ಬದಲು ನಾನ್ ಮಾಡ್ತೀನಿ ಬಿಡು. ನಾನ್ ಮಾಡ್ತೀನಿ ಅತ್ತೆ, ನಿಮ್ ಪರವಾಗಿ ನಾನ್ ಹೆಜ್ಜೆ ನಮಸ್ಕಾರ ಮುಂದುವರಿಸ್ತೀನಿ. ಪುರೋಹಿತ್ರೆ, ಅತ್ತೆ ಪರವಾಗಿ ನಾನ್ ಹೆಜ್ಜೆ ನಮಸ್ಕಾರ ಮುಂದುವರಿಸಬಹುದಲ್ವಾ? ಖಂಡಿತ ಮುಂದುವರ್ಸ್ಬೋದಮ್ಮ. ಇದು ಮಹಾದೇವನ ಮದುವೆಗೆ ಹೊತ್ತಂತ ಹರಕೆ, ನೀನು ಖಂಡಿತ ಮುಂದುವರ್ಸ್ಬೋದು. ನೀ ಈ ಹರಕೆ ಪೂರ್ತಿ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹಾಗಾದ್ರೆ ನಾನೇ ಪೂರ್ತಿ ಮಾಡ್ತೀನಿ ಪುರೋಹಿತ್ರೆ. ಮತ್ತೆ ನೀವ್ ಆ ಕಟ್ಟೆ ನೆರಳಲ್ಲಿ ಕೂತು ರೆಸ್ಟ್ ಮಾಡ್ತೀರಿ, ನಾನೇ ಮುಂದುವರಿಸ್ತೀನಿ, ಸರಿನಾ? ಸರಿನಾ ಅತ್ತೆ? ಮಾದೇವ, ಕಾವ್ಯನಂತ ಸೊಸೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ ಕಣು. ವಿದ್ಯೆ ಸಂಸ್ಕಾರ ಎರಡೂ ಇರೋಂಥ ಹುಡುಗಿ. ಇತ್ತೀಚೆಗೆ ಅಂತೂ ಅವಳು ಒಂದೊಂದು ನಡೆನು ಒಂದೊಂದು ನಿರ್ಧಾರನು ನನ್ನ ಕಣ್ಣಲ್ಲೇ ನೀರು ತುಂಬಿಸತ್ತೆ. ನಿಜಕ್ಕೂ ಅವಳು ಬಂಗಾರ ಕಣೋ. ಅಮ್ಮ, ತಿಟ್ಟವಾಗ್ಲೂ ಹೇಳ್ತೀನಿ, ನನ್ಗಿನ್ನ ಇದನ್ನೆಲ್ಲ ನಂಬಕ್ಕೆ ಆಯ್ತಿಲ್ಲ. ಆದ್ರೆ ಒಂದಂತೂ ದಿಟ, ಇವತ್ತು ನನಗೆ ಕಾವ್ಯನ ಮೇಲೆ ಇದ್ದಿದ್ದ ಗೌರವ 2 ಪಟ್ಟು ಜಾಸ್ತಿನೇ ಆಗದೆ. ಮಾದೇವ, ಕಾವ್ಯ ಸಿಟಿಲ್ ಬೆಳ್ದಿರೋ ಹುಡುಗಿ. ಅವಳಿಗೆ ಚಪ್ಪಲಿ ಇಲ್ದೆ ಓಡಾಡಿ ಅಭ್ಯಾಸನೇ ಇಲ್ಲ. ಇವತ್ತು ಬಿಸಿಲಿಗೆ ಪಾಪ ಅವಳ ಕಾಲ್ ಸುಡ್ತಾ ಇದೆ. ಅಮ್ಮ, ನೀವಿಲ್ಲೇ ರೀ, ನಾನು ಹಿಂಗೋಗಂಗ. ಏ, ಎಲ್ಲಿಗೆ ಹೋಗ್ತೀಯೋ? ನಿಮ್ಗೆ ಗೊತ್ತಾಯ್ತದ ಕಣವ, ಹುಷಾರ್ ಇಲ್ಲೇ. ಹಾ,
ಓಯ್, ಏನ್ ಹಂಗ್ ಮಕ ಮಕ ನೋಡ್ತಾ ಇದ್ಯಾ? ನನಗ್ ಗೊತ್ತು ನಿನ್ಗೆ ನನ್ ಮಕ ಕಂಡ್ರೆ ಆಗಲ್ಲ ಅಂತ. ಹಂಗೆಲ್ಲ ಅವಾಗ ನಿಂತ್ಕೋಬಾರ್ದು. ಪಂಚಮಿ, ಅಲ್ಲಿ ನೋಡ್ಬಿಟ್ಟ ನಿಮ್ಮ ಅಣ್ಣನ್ಗೆ ಎಂತ ಒಳ್ಳೆ ಬುದ್ಧಿ ಬಂದಿದೆ ಅಂತ. ಇದನ್ನ ನೋಡೋದಕ್ಕೆ ನನಗೆರಡು ಕಣ್ಣು ಸಾಳ್ದು. ಇದಕ್ಕೇನಾ ಈ ನನ್ ಮಗ ಇಲ್ಲಿಂದ ಎದ್ದು ಹೋಗಿದ್ದು? ಮಾದೇವ, ಇವತ್ ನೀನ ಮೆಚ್ದೆ ಕಣ್ಲ. ನೀನು ನಿಧಾನಕ್ಕೆ ಹಾದಿಗೆ ಬರ್ತೀಯ ಅಂತ ಆಯ್ತು. ಮಗನ್ ಮೇಲೆ ಸೊಸೆ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಭಗವಂತ. ಏಯ್ ಪಂಚಮಿ, ಬ್ರೇಕ್ಸ್ ಬೇಡ, ತಲೆ ಮೇಲೆ ನೀರು ಸುರಿದ್ ಬಿಡ್ತೀನಿ. ಹೋಗ್. ನಾನು ಅವಳ ಕಾಲು ತಣ್ಣಗಾಗ್ಲಿ ಅಂತ ನೀರು ಹೋಗ್ತಾ ಇದ್ದೀನಿ. ಹೌದು, ಸುಡೋ ಬಿಸಿಲಿಂದ ಅವಳ ತಲೆನ ತಂಪು ಮಾಡೋದು ಯಾರು ಅಂತನಾ? ಹೌದಲ್ವಾ? ದಡ್ ನನ್ ಮಗನ್ಗೆ ಅದು ಒಳಿಲೇ ಇಲ್ಲ. ಇರು, ಈಗ್ಲೇನಾದ್ರು ಮಾಡ್ತೀನಿ. ಅಲ್ಲ, ನಮ್ ಪುಟ್ಟಿ ಒಳಿದ್ದು ನಿಜಾನೇ. ಬರೀ ಕಾಲ್ ತಂಪು ಮಾಡಿದ್ರೆ ಏನ್ ಸಾಧನೆ? ತಲೆ ಸುಡ್ದಂಗ್ ತಲೆನೂ ತಂಪು ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡೋದು? ಇವತ್ತು ನಾನ್ ರಾಮ್ ಪಳಪಳ ಅಂತ ಹೊಳಿವರೆಗೂ ಉಚ್ತಾ ಇರ್ತೀನಿ. ಏಯ್, ಏನೇ ಮಾಡ್ತಾ ಇದ್ಯಾ? ಅತ್ತೆ, ನನ್ ರಾಮ್ ಡಾಕ್ಟ್ರು ಕೊಟ್ಟು ಒಗ್ದಿದ್ದಾರೆ, ಆದ್ರೆ ಕೊಳೆನೇ ಹೋಗಿರ್ಲಿಲ್ಲ. ಅದಕ್ಕೆ ನಾನು ನನ್ ಕಾರ ಒಗಿತಾ ಇದ್ದೆ. ನನ್ ಮಗನ್ ಬಟ್ಟೆ ಒಗೆಯೋದಕ್ಕೆ ಏನ್ ಹೊಕ್ಕಿದೆ ನಿನ್ಗೆ? ನಾನು ಅವ್ನ ಹೆಂಡತಿ ಅತ್ತೆ. ಹೆಂಡತಿ ಅಂತೆ ಹೆಂಡತಿ. ಸಾಕ್ ನಿಲ್ಸ ನೀನ್ ಓವರ್ ಆಕ್ಟಿಂಗ್. ನಿನಗೆ ಮನೇಲಿ ಜಾಸ್ತಿ ದಿನ ಉಳಿಗಾಲ ಇಲ್ಲ ಕಣೆ. ಆದಷ್ಟು ಬೇಗ ಗಂಟು ಮೂಟೆ ಕಟ್ಟೋ ಕಾಲ ಬರುತ್ತೆ. ಸಾಧ್ಯನೇ ಇಲ್ಲ. ನಾನು ನನ್ ಗಂಡನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ ಗಂಡನ್ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಮತ್ತೇನ್ ಮಿಕ ಮಿಕ ಅಂತ ನೋಡ್ತಾ ಇದೀಯಾ? ಮುಂದುವರ್ಸು. ನಂಗೆ ನಿನ್ ಸಹಾಯ ಬೇಕಿಲ್ಲ. ನನಗೂ ನೀನ್ ಸಹಾಯ ಮಾಡೋ ಉದ್ದೇಶ ಏನಿಲ್ಲ. ಮತ್ತೇನು, ಬಾಳೆ ಎಲೆನ ಆಟ ಆಡೋದಕ್ಕೆ ಹಿಡ್ದಿದ್ಯಾ? ಇಲ್ಲ, ನಿನ್ನ ನೋಡಿ ನಮ್ ಸೂರ್ಯಂಗೆ ಕಣ್ಣು ಹೋಗ್ಬಾರ್ದಲ್ವಾ? ಪಾಪ ಅವ್ನ್ ಕಷ್ಟಪಟ್ಟು ಇಡೀ ಲೋಕನೇ ಬೆಳಗ್ತಾವನೆ. ಅವನ್ ಕಣ್ಣು ಹೋದ್ರೆ ಇಡೀ ಲೋಕಕ್ಕೆ ಕಷ್ಟ ಅಲ್ವೇ?
ಅದಕ್ಕೆ ನಾನೊಂಥರ ಲೋಕ ಕಲ್ಯಾಣ ಕೆಲಸ ಮಾಡ್ತಾ ಇದ್ದೀನಿ. ನನಗ್ ಟಾಂಗ್ ಕೊಡದೆ ಇದ್ರೆ ನಿನಗ್ ತಿಂದಿದ್ದಾನೆ ಅರ್ಗೋದಿಲ್ಲ ಅಲ್ವಾ? ನಿನಗೂ ಮಕಾನ ಕುಂಬಳಕಾಯಿ ತರ ಮಡಿಕೊಂಡಿಲ್ಲ ಅಂದ್ರೆ ಆಗದೇ ಇಲ್ವಾ? ಈಗೇನು ಜಗಳ ಆಡ್ಬೇಕಾ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನೇನ್ ಇದನ್ನೆಲ್ಲ ನಿನ್ ಸಲುವಾಗಿ ಮಾಡ್ತಿಲ್ಲ, ನಮ್ಮ ಅಮ್ಮನ ಸಲುವಾಗಿ ಮಾಡ್ತಾ ಇದೀನಿ. ನಿನ್ ಜೊತೆ ಜಗಳ ಆಡ್ಬೇಕು ಅನ್ನೋ ಉದ್ದೇಶ ನನಗೂ ಇಲ್ಲ. ಏನೋ ಪಾಪ ಕಷ್ಟ ಪಡ್ತಿದ್ಯಾ, ನಂದು ಒಂದ್ ಸಹಾಯ ಇರ್ಲಿ ಅಂತ ಮಾಡ್ತಾ ಇದೀನಿ ಅಷ್ಟೇ. ಏನ್ ಹಂಗ್ ನೋಡ್ತಾ ಇದೀಯಾ? ಅಪರೂಪಕ್ಕೆ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಮುಖ ಸಿಂಡ್ರಿಸ್ಕಳ್ದೆ ಮುಂದುವರ್ಸು. ಹಾ, ಪಂಚಮಿ, ನೋಡ್ದ್ಯಾ ನಿಮ್ಮ ಅಣ್ಣನ್ನ? ಹೆಂಡತಿಗೆ ಬಿಸಿಲು ತಾಗ್ಬಾರ್ದು ಅಂತ ಬಾಳೆ ಎಲೆ ತಂದಿದ್ದಾನೆ. ಈ ಅರ್ಕೆಯಿಂದ ಎಂತ ಒಳ್ಳೆ ದೃಶ್ಯ ನೋಡಂಗಾಯ್ತು. ಇವ್ರಿಬ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ಆ ಭಗವಂತ ಇಲ್ಲಿ ಕರ್ಸ್ಕೊಂಡ ಅಂತ ಅನ್ಸತ್ತೆ.